ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ವಿವಿಧ ಜಿಲ್ಲೆಗಳಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿಯರ ಖಾಲಿ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿದ್ದಾರೆ. ಅಧಿಸೂಚನೆದ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಏನು ಖಾಲಿ ಅದಾವಲ್ರಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳು, ಆ ಎಲ್ಲ ಹುದ್ದೆಗಳಿಗೆ ಇವಾಗ ಭರ್ತಿ ಸ್ಟಾರ್ಟ್ ಆಗ್ಯ ಸ್ನೇಹಿತರೆ. ಇವಾಗ ಏನಂದ್ರೆ ಕೆಲವು ಜಿಲ್ಲೆಗಳಲ್ಲಿನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕ ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನ ಪ್ರಾರಂಭ ಮಾಡಿದ್ದಾರೆ. ಯಾವ ಯಾವ ಜಿಲ್ಲೆಗಳಲ್ಲಿ ಅರ್ಜಿ ಪ್ರಾರಂಭ ಆಗ್ಯದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೀವು ನಿಮ್ದು ಜಿಲ್ಲೆಯಲ್ಲಿ, ನಿಮ್ದು ತಾಲೂಕಿನೊಳಗೆ, ನಿಮ್ದು ಗ್ರಾಮದಲ್ಲಿ ಹುದ್ದೆಗಳು ಖಾಲಿ ಅದಾವೋನಿಲ್ಲ ಅಂತ ಒಮ್ಮೆ ಚೆಕ್ ಮಾಡ್ರಿ. ಹುದ್ದೆಗಳ ಖಾಲಿ ಇದ್ವು ಅಂತಂದ್ರೆ ಅರ್ಜಿಯನ್ನ ಸಲ್ಲಿಸ್ರಿ ಸ್ನೇಹಿತರೆ. ಇಲ್ಲಿ ಮೂರನೇ ಲಿಂಕ್ ಐತಿ ನೋಡ್ರಿ, ಈ ಮೂರನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಮೂರನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಫಸ್ಟ್ ಐತಿ ಸೆಲೆಕ್ಟ್ ಡಿಸ್ಟಿಕ್. ಇಲ್ಲಿ ಬೆಂಗಳೂರು ಅರ್ಬನ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೋಡ್ರಿ, ಬೆಂಗಳೂರು ಅರ್ಬನ್ ಅಲ್ಲಿ ಇನ್ನೂ ಅರ್ಜಿ ಪ್ರಾರಂಭ ಆಗಿಲ್ಲ. ನೆಕ್ಸ್ಟ್ ಬೆಂಗಳೂರು ರೂರಲ್. ಬೆಂಗಳೂರು ರೂರಲ್ ನೆಲಮಂಗಲ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇನ್ನೂ ನೋಟಿಫಿಕೇಶನ್ ಬಿಟ್ಟಿಲ್ಲ ಸ್ನೇಹಿತರೆ. ಓಕೆ, ಬೆಂಗಳೂರು ಅರ್ಬನ್ ಕೂಡ ಬಿಟ್ಟಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ನಾನು ಬೆಳಗಾವಿ ಡಿಸ್ಟಿಕ್ ಇಂದ ನೋಡ್ತೀನಿ. ಬೆಳಗಾವಿ ಡಿಸ್ಟಿಕ್ ಒಳಗೆ ಚಿಕ್ಕೋಡಿ ಸೆಲೆಕ್ಟ್ ಮಾಡಿದೆ ಸ್ನೇಹಿತರೆ. ಚಿಕ್ಕೋಡಿ ಒಳಗೆ, ಚಿಕ್ಕೋಡಿ ತಾಲೂಕಿನಾಗ ಯಾವುದೇ ರೀತಿಯ ಪೋಸ್ಟ್ ಇಲ್ಲ ಸ್ನೇಹಿತರೆ. ಬೆಳಗಾವಿದೊಳಗೆ ನಾನೇನು ಮಾಡ್ತೀನಿ, ಅತ್ಣಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲ, ಇಲ್ಲೂ ಪೋಸ್ಟ್ ಇಲ್ಲ. ಬೀದರ್ ನಾನು ಚೆಕ್ ಮಾಡ್ತೀನಿ. ಬೀದರ್ನಲ್ಲಿ ಬಾಲ್ಕಿ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಪೋಸ್ಟ್ ಖಾಲಿ ಇತ್ತಂತಂದ್ರೆ ಈ ರೀತಿ ಬರ್ತದೆ. ಇಲ್ಲಿ ಯಾವ ಸೆಂಟ್ರ್ ಒಳಗೆ ಅಂದ್ರೆ ಯಾವ ಗ್ರಾಮದೊಳಗೆ ಅಂಗನವಾಡಿ ಹುದ್ದೆಗಳ, ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕ ಹುದ್ದೆಗಳು ಖಾಲಿ ಅದಾವ ಅಂತ ಇಲ್ಲಿ ಗ್ರಾಮದ ಹೆಸರು ಬರ್ತದೆ. ಇಲ್ಲಿ ಯಾವುದು ಕ್ಯಾಟಗರಿನೂ ಕೊಟ್ಟಿರ್ತಾರೆ. ಇಲ್ಲಿ ಯಾವುದು ಕ್ಯಾಟಗರಿ ಅವರು ಅರ್ಜಿ ಸಲ್ಲಿಸ್ಬೇಕಂತ ಕ್ಯಾಟಗರಿ ನೋಡ್ರಿ ಸ್ನೇಹಿತರೆ. ನಿಮ್ಮೂರಲ್ಲಿ ನಿಮ್ದು ಕ್ಯಾಟಗರಿಗೆ ಹುದ್ದೆಗಳ ಖಾಲಿ ಇದ್ವು ಅಂತಂದ್ರೆ ಇಲ್ಲಿ ಬಾಕ್ಸ್ ಇರ್ತದೆ ನೋಡಿ ಸ್ನೇಹಿತರೆ, ರೌಂಡ್ ಕಾಣ್ತದಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದ, ಆ ಖಾಲಿ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ಮಾಡಬಹುದು ಸ್ನೇಹಿತರೆ. ಇಲ್ಲಿ ಟಿಕ್ ಮಾಡಿ, ನೆಕ್ಸ್ಟ್ ಟಿಕ್ ಮಾಡಿದ ತಕ್ಷಣ ಇಲ್ಲಿ ಅರ್ಜಿ ಓಪನ್ ಆಗ್ತದೆ ಸ್ನೇಹಿತರೆ. ಅರ್ಜಿ ನೀವು ತುಂಬುತ್ತಾ ಹೋಗ್ಬೇಕು. ಈ ರೀತಿ ಏನಪ್ಪಾ ಅಂತಂದ್ರೆ, ಏನು ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ದು ಗ್ರಾಮದಲ್ಲಿ ಹುದ್ದೆಗಳ ಖಾಲಿ ಅದಾವನಿಲ್ಲ ಅಂತ ನಿಮ್ದು ಜಿಲ್ಲೆಯನ್ನ ಸೆಲೆಕ್ಟ್ ಮಾಡೋದ್ರ ಮೂಲಕ ನೀವು ಈ ರೀತಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ನಾನು ಯಾವ ರೀತಿ ಚೆಕ್ ಮಾಡ್ಬೇಕಂತ ತೋರಿಸಿ ನಿಮಗೆ, ಓಕೆನಾ. ಇವಾಗ ನೋಟಿಫಿಕೇಶನ್ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಸ್ನೇಹಿತರೆ. ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳೇ ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ. ಮಹಿಳೆಯರು ಮಾತ್ರ ಅರ್ಜಿಯನ್ನ ಸಲ್ಲಿಸ್ಬೇಕು. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತಂದ್ರೆ ಕನಿಷ್ಠ 19 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 35 ವರ್ಷ ಮೀರಿರಬಾರ್ದು. ಮ್ಯಾಕ್ಸಿಮಮ್ ಏಜ್ ಏನದ 35 ವರ್ಷ ತನಕ ಅರ್ಜಿಯನ್ನ ಸಲ್ಲಿಸಬಹುದು. ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷದ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ ಸ್ನೇಹಿತರೆ. ಅಂದ್ರೆ ಅಪ್ ಟು 45 ಇಯರ್ಸ್ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಅವರು. ನೆಕ್ಸ್ಟ್ ಸ್ಥಳೀಯತೆ, ಯಾರ ಅರ್ಜಿಯನ್ನ ಸಲ್ಲಿಸಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, ಯಾವ ಗ್ರಾಮದಲ್ಲಿ ಹುದ್ದೆಗಳು ಖಾಲಿ ಅದಾವೋ ಆ ಗ್ರಾಮದ ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ. ಆಮೇಲೆ ಆ ಗ್ರಾಮದಲ್ಲಿ ಯಾವ್ದು ಕ್ಯಾಟಗರಿಗೆ ಹುದ್ದೆ ಮೀಸಲಾತಿ ಅದ ಆ ಕ್ಯಾಟಗರಿಯ ಮಹಿಳಾ ಅಭ್ಯರ್ಥಿ ಮಾತ್ರ ಅರ್ಜಿಯನ್ನ ಸಲ್ಲಿಸ್ಬೇಕ್ರಿ. ನಿಂದ್ರೆ ಇದು ನಮ್ಮೂರ್ ಪಕ್ಕದಾಗೆ ಅದ, ನಮ್ಮೂರ್ ಪಕ್ಕದಾಗೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆ ಖಾಲಿ ಅದ ಅಂತ ಕಿಸಿಂದ ಹೇಳಿ ಅರ್ಜಿ ಸಲ್ಲಿಸಕ್ ಬರುವುದಿಲ್ರಿ. ನಿಮ್ಮೂರಲ್ಲಿಯೇ ನಿಮ್ದು ಕ್ಯಾಟಗರಿಗೆ ಹುದ್ದೆ ಮೀಸಲಾತಿ ಇತ್ತು ಅಂತಂದ್ರೆ, ಹುದ್ದೆ ಖಾಲಿ ಇತ್ತು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದು, ಇಲ್ಲಾಂದ್ರೆ ಅರ್ಜಿ ಸಲ್ಲಿಸಕ್ ಬರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ವಿದ್ಯಾರ್ಹತೆ ಬಗ್ಗೆ ನೋಡೋಣ ಸ್ನೇಹಿತರೆ. ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ, PUC ಪಾಸ್ ಆಗಿರ್ಬೇಕು ಸ್ನೇಹಿತರೆ. ಮೊದಲೆಲ್ಲ SSLC ಇತ್ತು, ಇವಾಗ ಒಂದು ಸ್ವಲ್ಪ ಎಜುಕೇಶನ್ ಏನ್ ಮಾಡ್ಯಾರ, ಹೆಚ್ಚಿಗೆ ಮಾಡ್ಯಾರ. PUC ಪಾಸ್ ಆದವರು ಅಂಗನವಾಡಿ ಕಾರ್ಯಕರ್ತೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆದ್ರೆ SSLC ಒಳಗೆ ಕನ್ನಡ ಭಾಷೆ ಏನಪ್ಪಾ ಅಂದ್ರೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರ್ಬೇಕು. ಇನ್ ಕೇಸ್ ನೀವು SSLC ಒಳಗೆ ತೃತೀಯ ಭಾಷೆ ಕನ್ನಡ ಓದಿದ್ರಿ ಅಂತಂದ್ರೆ ಅಂತ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರಂಗಿಲ್ಲ. ಅವರು PUC ಪಾಸ್ ಮಾಡಿರ್ಬೇಕು, SSLC ಒಳಗೆ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರ್ಬೇಕು, ಅವರು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಜಸ್ಟ್ SSLC ಪಾಸ್ ಆಗಿರ್ಬೇಕು, 10ನೇ ತರಗತಿ ಪಾಸ್ ಆಗಿರ್ಬೇಕು.
ಇದು ಕೂಡ ಸೇಮ್ ಸ್ನೇಹಿತರೆ 10ನೇ ತರಗತಿ ಒಳಗೆ ಕನ್ನಡ ಭಾಷೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು. ಆಮೇಲೆ SSLCಯಲ್ಲಿ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯ ಕಂಪಲ್ಸರಿ ಓದಿರಬೇಕು. ಅಂಥವ್ರು ಅರ್ಜಿ ಸಲ್ಲಿಸ್ಲಕ್ಕೆ ಎಲಿಜಿಬಲ್ ಇರ್ತೀರಿ. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸ್ನೇಹಿತರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ದೊಳಗೆ ಏನೇನು ಡಾಕ್ಯುಮೆಂಟ್ಸ್ಗಳು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಬೇಕಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಅರ್ಜಿ ಸಲ್ಲಿಸಿರ್ತೀರಲ್ಲ ಆ ಅರ್ಜಿ ನಿಮ್ಮ ಕಡೆ ಇಟ್ಕೊಳ್ಬೇಕು. ಆಮೇಲೆ ಜನನ ಪ್ರಮಾಣ ಪತ್ರ ಅಥವಾ ಜನ್ಮ ದಿನಾಂಕ ಇರ್ತಕ್ಕಂಥ SSLC ಮಾರ್ಕ್ಸ್ ಕಾರ್ಡ್. ನೆಕ್ಸ್ಟ್ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಅಂಕಪಟ್ಟಿ. ನೀವು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂತಂದ್ರೆ PUC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕಡೆ ಇರಬೇಕು. ಅಂಗನವಾಡಿ ಸಹಾಯಕಿ ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಕಡೆ ಇರಬೇಕು ಸ್ನೇಹಿತರೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ತಹಸೀಲ್ದಾರ ಅಥವಾ ಉಪ ತಹಸೀಲ್ದಾರರಿಂದ ಪಡೆದಿರ್ತಕ್ಕಂಥ 3 ವರ್ಷದೊಳಗಿಂದ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ. ನೆಕ್ಸ್ಟ್ ಅಭ್ಯರ್ಥಿಗಳ ಜಾತಿ ಪ್ರಮಾಣ ಪತ್ರ. ಇನ್ ಕೇಸ್ ನೀವು ವಿಧವೆ ಅಂತ ಏನಾದರೂ ರಿಸರ್ವೇಶನ್ ಕೋರಿ ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ಪತಿಯ ಮರಣದ ಬಗ್ಗೆ ಪ್ರಮಾಣ ಪತ್ರ. ಇನ್ ಕೇಸ್ ನೀವು ಅಂಗವಿಕಲ ಅಂತ ಅರ್ಜಿ ಏನಾದರೂ ಸಲ್ಲಿಸಿದ್ರಿ, ಆಮೇಲೆ ಡಿವೋರ್ಸ್ ಅಂತ ಅರ್ಜಿ ಏನಾದರೂ ಸಲ್ಲಿಸಿದ್ರಿ, ಅಥವಾ ಯೋಜನಾ ನಿರಾಶ್ರಿತರ ಅಂತ ಅರ್ಜಿ ಏನಾದರೂ ಸಲ್ಲಿಸಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು. ನೆಕ್ಸ್ಟ್ ಆಧಾರ್ ಕಾರ್ಡ್ ಅಥವಾ ವೋಟರ್ ID ಅಥವಾ ರೇಷನ್ ಕಾರ್ಡ್, ಇವು ಇದರೊಳಗಿಂದ ಯಾವುದಾದ್ರೂ ಒಂದು ID ಕಾರ್ಡ್ ನಿಮ್ಮ ಕಡೆ ಇರ್ಬೇಕು ಸ್ನೇಹಿತರೆ, ಅದು ಕೂಡ ವೆರಿಫೈ ಮಾಡ್ತಾರೆ. ನೆಕ್ಸ್ಟ್ ಎಲ್ಲ ದಾಖಲಾತಿಗಳನ್ನು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಒಬ್ಬ ಗೆಜೆಟೆಡ್ ಆಫೀಸರಿಂದ ಅಟೆಸ್ಟೆಡ್ ಮಾಡಿಸ್ಬೇಕು ಸ್ನೇಹಿತರೆ. ಯೂಸ್ಡ್ ಡಾಕ್ಯುಮೆಂಟ್ಸ್ಗಳನ್ನು ನಿಮ್ಮ ಕಡೆ ಇಟ್ಕೊಳ್ಬೇಕು ಸ್ನೇಹಿತರೆ. ಅಟೆಸ್ಟೆಡ್ ಮಾಡಿಸಿ ನಿಮ್ಮ ಕಡೆ ಇಟ್ಕೊಳ್ಬೇಕು. ಇನ್ ಕೇಸ್ ನಿಮ್ದು ಹೆಸರು ಮೆರಿಟ್ ಲಿಸ್ಟ್ ಒಳಗೆ ಬಂತು ಅಂತಂದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಸ್ನೇಹಿತರೆ. ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಮಯದಲ್ಲಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ಚೆಕ್ ಮಾಡಲಾಗ್ತದೆ. ಹಾಗಾಗಿ ಈ ಎಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಳ್ರಿ. ನೆಕ್ಸ್ಟ್ ಅರ್ಜಿ ಸಲ್ಲಿಸಿದ ಮೇಲೆ ಆಯ್ಕೆ ಯಾವ ರೀತಿ ಮಾಡಲಾಗ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗ್ತದೆ. ಮೆರಿಟ್ ಆಧಾರದ ಮೇಲೆ ನೇಮಕಾತಿ ಮಾಡಲಾಗ್ತದೆ. ಮೆರಿಟ್ ಆಧಾರದ ಮೇಲೆ ಅಂತಂದ್ರೆ ಈಗ ನೋಡ್ರಿ, ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿರಿ, PUC ಮುಗಿಸಿದವರು ಅರ್ಜಿ ಸಲ್ಲಿಸ್ಲಾಕ ಎಲಿಜಿಬಲ್ ಇರ್ತಾರೆ. ಈ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಮೇಲೆ ನೇಮಕಾತಿ ಹೆಂಗ್ ಮಾಡ್ತಾರ ಅಂತಂದ್ರೆ PUC ಒಳಗೆ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ಅದೇ ರೀತಿ ಸಹಾಯಕಿ ಹುದ್ದೆಗೂ ಕೂಡ ಸೇಮ್ SSLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಯನ್ನ ನೇಮಕಾತಿ ಮಾಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಗೌರವ ಧನದ ಬಗ್ಗೆ ನೋಡೋದಾದ್ರೆ ಅಂಗನವಾಡಿ ಸಹಾಯಕರಿಗೆ ಅಂದಾಜು ಒಂದು 5,000 ರಿಂದ 6,000 ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಅಂತ ಕೊಡ್ಬೋದು ಸ್ನೇಹಿತರೆ. 5,000 ರಿಂದ 6,000 ಕೊಡ್ಬೋದು. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಒಂದು 10,000 ರೂಪಾಯಿ ತನಕ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಕೊಡ್ಬೋದು ಸ್ನೇಹಿತರೆ. ಇದಿಷ್ಟು ಈ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಹುದ್ದೆಗಳ ನೇಮಕಾತಿಯ ಕುರಿತು ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.